ಇಮಡಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ವೀರೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳಿಂದ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು. ಪ್ರೌಢಶಾಲಾ ಶಿಕ್ಷಕರಾದ ಎನ್.ಡಿ. ಮಹದೇವಪ್ಪ ಅವರು 80ನೇ ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬಂತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗೋಪಾಲಪ್ಪ, ಇಂದ್ರಮ್ಮ, ನಾಗರಾಜು, ಪ್ರಭಾಕರಕ್ಕೆ, ಅಂಜಿನಮ್ಮ, ತಿಪ್ಪೇಶ್, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಮಮತಾ, ನಾಗರಾಜು, ಪ್ರಭಾರ ಮುಖ್ಯ ಶಿಕ್ಷಕರಾದ ಜಯಕುಮಾರ್, ಸಹ ಶಿಕ್ಷಕರಾದ ಶರಣಮ್ಮ, ಮಕ್ಕಳು, ಎಸ್ಡಿಎಂಸಿಯ ಎಲ್ಲ ಸದಸ್ಯರು, ಗುರುವೃಂದದವರು, ದೀಪಾ, ಮಂಜುಳಾ, ಕವಿತಾ, ಎಸ್ಕೆ, ಹಳೆ ವಿದ್ಯಾರ್ಥಿಗಳು, ಆರ್ಎಸ್ಎಸ್ಎನ್ ನಿರ್ದೇಶಕರಾದ ಬಿ. ಬಾಲರಾಜು, ಅಂಗಡಿ ಬಡವರಾಜು, ರವಿರಾಜು, ಪಾಂಡುರಂಗ, ಆನಂದ ಸಿವಿ, ವೀರಣ್ಣ, ಸಣ್ಣಕ್ಕಿ, ಚಿತ್ತರಾಜ್, ರಂಗಸ್ವಾಮಿ, ಎಂಟಿಆರ್, ಗೊಲ್ಲಜ್ಜರ್ ರೆಡ್ಡಿ, ಪ್ರಕಾಶ್, ಮಂಜುನಾಥ್, ಬಿಇ, ಶ್ರೀನಿವಾಸ್, ರಾಮಪ್ಪ, ಶಿವರಾಜು, ಕರಿಬಸಪ್ಪ, ಮಹಲಿಂಗಪ್ಪ, ಓಬಳೇಶ್, ಮಹೇಂದ್ರ, ಭರತ್, ದಿನೇಶ್ ಹಾಗೂ ಊರಿನ ಸಮಸ್ತ ನಾಗರಿಕರು, ಎಸ್ಎಚ್ಜಿ ಮಹಿಳೆಯರು ಉಪಸ್ಥಿತರಿದ್ದರು. ಸಿಕೆ ಅಂಜಿನಪ್ಪ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.